ವೆಲ್ಕಮ್ ಟು ರಿನಲ್ ರಿಬಾ ವ್ಲಾಗ್ಸ್. ನಾನಿವತ್ತು ಬಾಳೆಹಣ್ಣಿನ ಪೋಡಿ ಅಥವಾ ಬನಾನಾ ಫ್ರೈ ಅಥವಾ ಬನಾನಾ ಫ್ರಿಟ್ಟರ್ಸ್ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾ ಇದ್ದೀನಿ. ನಾನೊಂದು 3 ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಸ್ಪೂನಷ್ಟು ಶುಗರ್. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು, ನಿಮ್ಮ ಸ್ವೀಟಿಗೆ ಅನುಸಾರವಾಗಿ, ಸಿಹಿಗೆ ಅನುಸಾರವಾಗಿ. ಏಲಕ್ಕಿ ಹುಡಿ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ. ಹಾಗೂ ಸ್ವಲ್ಪ ಅರಿಶಿಣದ ಹುಡಿ, ಇದು ಕಲರ್ ಬರೋಕ್ಕೆ. ಹಾಗೂ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ತಗೊಳ್ಬೇಕು. ಈಗ ಒಂದು ಬೌಲನ್ನು ತಗೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೋಣ. ಈಗ 2 ಸ್ಪೂನಷ್ಟು ಅಕ್ಕಿ ಹುಡಿ ಹಾಕ್ತಾ ಇದ್ದೇನೆ, ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1.5 ಸ್ಪೂನಷ್ಟು ಶುಗರ್ ಹಾಕ್ತಾ ಇದ್ದೇನೆ, ಸಕ್ಕರೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಏಲಕ್ಕಿ ಹುಡಿ ಹಾಕ್ತಾ ಇದ್ದೇನೆ. ಹಾಗೂ ಸ್ವಲ್ಪ ಅರಿಶಿಣದ ಹುಡಿ, ಜಸ್ಟ್ ಇದು ಕಲರ್ ಬರೋಕ್ಕೆ ಮಾತ್ರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ನೋಡಿ, ಈಗ ಮತ್ತೆ ಸ್ವಲ್ಪ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೀಗ ರೆಡಿಯಾಗಿದೆ, ಬ್ಯಾಟರ್ ರೆಡಿಯಾಗಿದೆ. ನೋಡಿ, ನಾವು ಇದು ಮಾಡುವಾಗ ನೋಡಿ, ಈ ಥರ ತುಂಬ ದಪ್ಪ ಕೂಡ ಆಗಬಾರ್ದು, ತುಂಬ ತೆಳು ಕೂಡ ಹಾಕಬಾರ್ದು. ಯಾಕಂದರೆ ಅದು ಬಾಳೆಹಣ್ಣಿನ ಪೀಸ್ಗೆ ಹಿಡ್ಕೊಳ್ಳಲ್ಲ. ತುಂಬ ತೆಳುವಾದರೆ ಅಷ್ಟು ರುಚಿಯಾಗಿ ಬರಲ್ಲ. ನೋಡಿ, ನಾನೀಗ ತೋರಿಸ್ತಾ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ನೋಡಿ, ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಒಂದು ಸ್ಪೂನಲ್ಲಿ ತಗೊಂಡು ನೋಡಿ, ಈ ಥರ ಮಾಡಿ ನೋಡಿ. ಈ ಥರ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡಿ, ಈ ಥರ ಸೇರ್ಕೊಳ್ಳಲ್ಲ, ಆಗ ಇದು ಬ್ಯಾಟರ್ ರೆಡಿಯಾಗಿದೆ ಅಂತ ಅರ್ಥ. ಇನ್ನು ಇದನ್ನು ನಾವು 20 ರಿಂದ 30 ನಿಮಿಷಗಳ ಕಾಲ ಹೀಗೆ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಬಾಳೆಹಣ್ಣು ತಗೊಂಡಿದ್ದೇನೆ. ಇದನ್ನು ಈಗ ಸುಲಿಯೋಣ, ಅದರ ಸಿಪ್ಪೆ ತೆಗೆದುಕೊಳ್ಳೋಣ. ಈಗ ನಾನು 3 ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ. ಅದೆಲ್ಲ ಸಿಪ್ಪೆ ತೆಗೆದುಕೊಳ್ತಾ ಇದ್ದೇನೆ. ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಬಾಳೆಹಣ್ಣು ತಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಅಡ್ಡವಾಗಿ ಅದು ಕಟ್ ಮಾಡ್ಬೋದು, ಅಥವಾ ಈ ಥರ ಕಟ್ ಮಾಡ್ಬೋದು. ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಒಂದು ಬಾಳೆಹಣ್ಣಲ್ಲಿ 2 ಪೀಸ್ ಅಥವಾ 3 ಆದರೂ ಈ ಥರ ನೀವು ಲಾಂಗಾಗಿ ಕಟ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ, ಎಷ್ಟು ಸ್ಲೈಸ್ ಸಪೂರವಾಗಿ ಬೇಕು ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ನಾನು ನೋಡಿ ಈಗ 4 ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು 30 ನಿಮಿಷ ಇಟ್ಟಿದ್ದೇನೆ ನಾನು. ಈಗ ನಾನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಇದೀಗ ಬ್ಯಾಟರ್ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಕಾವಲಿಯನ್ನು ಅಂದರೆ ಫ್ರೈಯಿಂಗ್ ಪ್ಯಾನನ್ನು ಇಟ್ಟಿದ್ದೇನೆ. ಇದು ಬಿಸಿ ಆಗ್ತಾ ಇದೆ. ಎಣ್ಣೆ ಹಾಕ್ತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಉದ್ದವಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದನ್ನು ಈ ಥರ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೀಗ ರೆಡಿಯಾಗಿದೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಇಲ್ಲಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದೀಗ ಕಾದಿದೆ. ಈಗ ಒಂದೊಂದೇ ಪೀಸನ್ನು ಈ ಥರ ಇದರಲ್ಲಿ ಚೆನ್ನಾಗಿ ಮುಳುಗಿಸಿ ನೋಡಿ, ಈ ಥರ ಇದನ್ನು ಈಗ ನಾವು ಇದರಲ್ಲಿ ಈ ಥರ ಬಿಡೋಣ. ಹಾಗೆ ಸ್ವಲ್ಪ ಪೀಸಸನ್ನು ಹಾಕಿ, ಬೇರೆ ಪೀಸಸನ್ನು ಹಾಕಿ ಕೂಡ ನಾವು ಫ್ರೈ ಮಾಡೋಣ. ನೋಡಿ, ಈಗ ಇದು ಫ್ರೈ ಆಗ್ತಾ ಇದೆ. ನಾವಿದನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್
ಈ ಥರ ಮಗುಚಿ ಹಾಕೋಣ. ಇದೀಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ಅದರ ಅರ್ಥ ಇದು ಫ್ರೈ ಆಗಿದೆ ಅಂತ. ಬನ್ನಿ ಇದನ್ನು ಈಗ ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೀಗ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಸ್ಮೂತಾಗಿ ನೋಡಿ ಈ ಥರ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.